ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪರಶು, ನೀನು ಮಾತು ಹೇಳ್ತಿದ್ಯಾ? ಹ್ಞೂ ಕಣತ್ತೆ, ನಾನು ನನ್ನ ತಂಗಿಗೋಸ್ಕರ ಏನೂ ಮಾಡಲಿಲ್ಲ. ಶಿವನಿಂದ ತಂಗಿನ ಹೆಂಗೆ ಪ್ರೀತಿಸೋದು ಅಂತ ಕಲ್ತ್ಕೊಂಡೆ. ಇವಾಗ ನನ್ನ ತಂಗಿ ಪಾರು ನೋಡಿಕೊಂಡು ಅತ್ತೆಗೆ ಹೆಂಗೆ ಸಾಥ್ ಕೊಡೋದು ಅಂತ ಕಲ್ತ್ಕೊತಾವನಿ. ನಾನು ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ಯಾಕೆ ಯಾರು ಏನೇ ಅಂದ್ರೂ ನೀವೇ ನನ್ನ ಅತ್ತೆ. ಇದನ್ನ ಯಾರೇ ಬಂದರೂ ತಪ್ಸಕ್ಕಾಗಿಲ್ಲ. ಅಪ್ಪಯ್ಯ, ಪತ್ರಿಕೆನಾಗೆ ನನ್ನ ಅತ್ತೆ ಹೆಸರು ಬರಲೇಬೇಕು. ಇಲ್ಲ ಅಂತ ಅಂದ್ರೆ ಅದೇನಾಗ್ಬಿಡ್ಲಿ, ಕೈಯಲ್ಲಿ ತಾಲಿ ಹಿಡ್ಕೊಂಡು ಹೆಸರು ಬರೋ ತನಕ ಕಾಯ್ತೀನಿ. ಒಂದಂತೂ ನಿಜ ಅಪ್ಪಯ್ಯ, ಈ ನನ್ನ ಮನ್ಸ್ನಾಗೆ ರತ್ನಿ ಬಿಟ್ರೆ ಬೇರೆ ಯಾರನ್ನೂ ಕೂರ್ಸಕ್ಕಿಲ್ಲ. ಇದಂತೂ ನನ್ನ ಅತ್ತೆ ಮೇಲಾಣೆ. ರತ್ನವ, ರತ್ನವ, ಅಳ್ತಿದ್ಯವ? ಅಳ್ಬೇಡ ಮಕ್ಕಳವ. ಎಂತ ಎಂತ ಕತ್ತಿಗೆ ತಂದಿಟ್ಬಿಟ್ಬಿಟ್ಟು. ಇವು ನೀನು ಅಳ್ಬೇಡ ಕಣೋ, ಅಳ್ಬೇಡಮ್ಮ. ಅಯ್ಯೋ, ನನ್ನ ಅಳಿಯನು ಅಳ್ತಿದ್ದಾನೆ, ರತ್ನಾನು ಅಳ್ತಿದ್ದಾಳೆ. ಮಕ್ಕಳವ, ಇದನ್ನೆಲ್ಲ ನೋಡೋದಕ್ಕೆ ನನ್ನ ಜೀವಂತವಾಗಿದೆಯಾ? ಲೇ ಲೇ ಪರಶು, ನೀ ನನ್ನ ಮಗನೇನು? ನೀ ನನ್ನ ಮಗ ಆಗಿದ್ದಿದ್ರೆ ನಾನು ಮಾಡಿದ್ದನ್ನ ಅರ್ಥ ಮಾಡಿಕೊಂಡು ನಾನು ಹೇಳ್ದಂಗೆ ನನ್ನ ಪ್ರಕಾರ ನಡ್ಕೊತಿದ್ದೆ. ಅವಳ ಹೆಸರು ಹಾಕಿದ್ರೆ ಜನ ಸೇರಲ್ಲ ಕಣೋ. ಜನನೇ ಬರ್ತಾ ಇದ್ರೆ ಈ ಮದುವೆಗೆ ಒಂದು ಅರ್ಥ ಇರುತ್ತಾ? ಅದಕ್ಕೆ ಆಗ್ಸಿಲ್ಲ ಅಷ್ಟೇ ಕಣೋ. ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಯ್ಯ, ಒಂದು ಹುಳ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಮರದಡಿರೋ ಚಿಕ್ಕ ದೇವಸ್ಥಾನದಲ್ಲಿ ನಾನು ನನ್ನ ರತ್ನಿಗೆ ತಾಲಿ ಕಟ್ತೀನಿ. ನನ್ನ ಅತ್ತೆ, ಮಾವ, ಶಿವ, ಪಾರು, ನೀನು, ಅಂದಿರು, ಇಷ್ಟು ಜನದ ಆಶೀರ್ವಾದ ನಂಗೆ ಸಾಕು, ಯಾರೇನು ಬೇಡ. ಆದ್ರೆ ಆವಾಗ್ಲೇ ನಾನು ಹೇಳ್ದಂಗೆ ಪತ್ರಿಕೆಯಲ್ಲಿ ನನ್ನ ಅತ್ತೆ ಹೆಸರು ಹಾಕ್ಲಿಲ್ಲ ಅಂದ್ರೆ ಸಾಯ ಗಂಟೆ ರತ್ನಿಗೋಸ್ಕರ ಕಾಯ್ತೀನಿ. ಆಯ್ತು, ನಿನಗೆ, ನಿಮ್ಮ ಅತ್ತೆ ಮಾವನಿಗೆ, ಪಾರ್ವತಿಗೆ ಶಾರದಮ್ಮನ ಹೆಸರು ಹಾಕೋದೇ ಮುಖ್ಯ ಅನ್ನೋದಾದರೆ ಲಗ್ನ ಪತ್ರಿಕೆಯಲ್ಲಿ ಅವ್ರ ಹೆಸರನ್ನ ಹಾಕಿಸ್ತೀನಿ. ಶ್ರೀಮತಿ ಶಾರದಮ್ಮ, ಮಾರಿಗುಡಿ ಶಂಕರ ಇವರ ಸುಪುತ್ರ ಶಿವು, ತಂಗಿಯಾದ ರತ್ನ ಇವರ ವಿವಾಹ ಮಹೋತ್ಸವವನ್ನು ಮುಂದಿಂದೆಲ್ಲ ಆಗಲೇ ಓದಿದ್ದೀನಲ್ಲ,
ಎಲ್ಲ ಅದೇ ರೀತಿ ಇರುತ್ತೆ. ಮುಂದೆ ಎಲ್ಲ ಕಾರ್ಡ್ಗಳಿಗೂ ಇದೇ ರೀತಿ ಪ್ರಿಂಟ್ ಮಾಡೋದಕ್ಕೆ ಹೇಳ್ತೀನಿ. ಸಮಾಧಾನನಾ? ಅಪ್ಪಯ್ಯ ನಿನ್ ಪಾದ ಎಷ್ಟು ಸರಿ ತೊಳೆದು ಸಾಲದು ಅಪ್ಪಯ್ಯ. ಹೆಂಗೋ ಅತ್ತೆ ಹೆಸರು ಕಾರ್ಡ್ನಾಗ ಬಂತು. ಪಾರುನು ಖುಷಿ ಆದ್ಲು, ನಾನು ಖುಷಿ ಆದೆ. ರತ್ನ, ಇನ್ನು ನನ್ನ ನಿನ್ನ ಮದುವೆಗೆ ಏನು ಅಡ್ಡ ಬರಕ್ಕಿಲ್ಲ. ಶಿವ, ಇವಾಗ ಮಾಡ್ಲಾ ನನ್ನ ರತ್ನಿ ಮದುವೆನ ಜಾಮ್ ಜುಮನ್ ಮಾಡ್ಲಾ? ಅಣ್ಣ, ಅಣ್ಣ, ನಿಮ್ಮ ಮೇಲಿರೋ ಗೌರವ ಇವತ್ತು 100 ಪಟ್ಟು ಜಾಸ್ತಿ ಆಗೋಯ್ತು. ಇಡೀ ಜಗತ್ತಿಗೆ ಹೆಮ್ಮೆಯಿಂದ ಹೇಳ್ತೀನಿ, ಇವನೇ ನನ್ನ ಅಣ್ಣ ಅಂತ. ಪರ್ಸು, ನೀನು ಅಳಿಯ ಮಾತ್ರ ಅಲ್ಲ, ನೀನು ಈ ಮನೆ ಮಗ. ಶಿವು, ಇನ್ನೇನು ಬದಲಾವಣೆ ಇಲ್ಲ ಅಲ್ವಾ? ಇದೇ ಫೈನಲ್ಲಾ? ಲಗ್ನ ಪತ್ರಕ್ಕೆ ಪ್ರಿಂಟ್ ಹಾಕಿಸ್ಬೋದಾ? ಓ ಕಣ್ಮವ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಾನು ಆಡಿದ ಮಾತಿಂದ ಯಾರಿಗಾರು ಏನಾರು ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ರತ್ನ, ಪುಸ್ತಕ ತಂದ್ಬಿಡು, ಇವತ್ತೊಂದು ಪ್ರೆಸೆಂಟ್ ಹಾಕ್ಬಿಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ